ಹಲೋ ಟ್ರೇಡರ್ಸ್, 13th ಆಗಸ್ಟ್ ಮಾರ್ಕೆಟ್ ಅರೌಂಡ್ 24,620 ಹತ್ರ ಕ್ಲೋಸ್ ಆಗಿದ್ರೆ ಪ್ರೀವಿಯಸ್ ಡೇಗೆ ಕಂಪೇರ್ ಮಾಡಿದ್ರೆ 132 ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಮಾರ್ಕೆಟ್ ಅಲ್ಲಿ ಆಸ್ ಪರ್ ಲೆವೆಲ್ಸ್ ಅಂತ ನೋಡಿದ್ರೆ ಒಂದು 60 ಪಾಯಿಂಟ್, ಹಾಗೆ ಟೈಮ್ ಪ್ರಕಾರ ನೋಡಿದ್ರೆ ಒಂದು 15 ಪಾಯಿಂಟ್ ನೆಗೆಟಿವ್ ರಿಟರ್ನ್ಸ್ ನ ಕೊಟ್ಟಿದೆ ನಿಫ್ಟಿ. ಆಲ್ಮೋಸ್ಟ್ ಟ್ರೇಡಿಂಗ್ ಅಲ್ಲಿ ಸೈಡ್ ವೇಸ್ ಅಂತಾನೆ ಹೇಳ್ಬೋದು ಮಾರ್ಕೆಟ್. ಇನ್ನು ಓಬ್ರಾಯ್ ರಿಯಾಲಿಟಿ ಏನೊಂದು ಲಾಸ್ಟ್ ವಿಡಿಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ವಿ, ಆ ಒಂದು ಸ್ಟಾಕ್ಸ್ ಅಲ್ಲಿ ಓಬ್ರಾಯ್ ರಿಯಾಲಿಟಿ ಆಲ್ಮೋಸ್ಟ್ ಫ್ಲಾಟ್ ಟ್ರೇಡಿಂಗ್ -3 ಪಾಯಿಂಟ್ ರಿಟರ್ನ್ಸ್ ಕೊಟ್ಟಿದ್ರೆ, ಇನ್ನು ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಆಸ್ ಪರ್ ಲೆವೆಲ್ಸ್ ಪ್ರಕಾರ 15 ಪಾಯಿಂಟ್ಸ್, ಆಸ್ ಪರ್ ಟೈಮ್ ಪ್ರಕಾರ 6 ಪಾಯಿಂಟ್ ಕೊಟ್ಟಿದ್ರೆ, ಇನ್ನು ಇನ್ಫೋಸಿಸ್ ಫೈನಲ್ ಆಗಿ ಯಾವುದೇ ರೀತಿಯ ಟ್ರೇಡ್ ನ ಇನಿಷಿಯೇಟ್ ಮಾಡಕ್ಕೆ ಕೊಟ್ಟಿಲ್ಲ, ಎಲ್ಲೂ ಅವಕಾಶ ಇಲ್ಲ. ಹಾಗಾದ್ರೆ 13th ಈ ರೀತಿ ಆಯ್ತು ಅಂದ್ರೆ 14th ಆಗಸ್ಟ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿ ಟ್ರೇಡ್ ನಡೀತಾ ಇದೆ. ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಯಾವ ರೀತಿ ಇರುತ್ತೆ, ಯಾವ್ದು ಇಂಪಾರ್ಟೆಂಟ್ ಲೆವೆಲ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ, 1 ಸೆಕೆಂಡ್. ವೆಲ್ಕಮ್ ಟು ಯುನಿಕ್ ವೆಲ್ತ್ ಟೆಕ್ನಿಕಲ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ರೈಟ್, ಫಸ್ಟ್ ನಾವು ನಿಫ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಂದು ಪಾಯಿಂಟ್ ನಾನು ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ, ಏನಾಗ್ತಾ ಇದೆ ಅಂತ. ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇವತ್ತು ಮಾರ್ಕೆಟ್ ಏನಾಯ್ತು, ಯಾವ ರೀತಿ ರಿಟರ್ನ್ಸ್ ಕೊಡ್ತು ಅಂತ ನೋಡೋಣ. ಫಸ್ಟ್ ನೋಡಿ, ನಿಫ್ಟಿ ಏನೊಂದು ನಿಫ್ಟಿ 12th ಆಗಸ್ಟ್ಗೆ ನಾವೇನೊಂದು ವಿಡಿಯೋನ ಪೋಸ್ಟ್ ಮಾಡಿದ್ವಿ, ಆ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ 560 ಇಲ್ಲಿ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಪಾಯಿಂಟ್, ಹಾಗೆ 620 660 ನಮ್ಮ ಪಾಯಿಂಟ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ವಿ. ಆದ್ರೆ 560 ಅಲ್ಲೇ ಇವತ್ತು ಮಾರ್ಕೆಟ್ ಓಪನ್ ಆಯ್ತು. ಕಂಪೇರಿಟಿವ್ಲಿ ಪ್ರೀವಿಯಸ್ ಡೇಗೆ ಅರೌಂಡ್ 100 ಪಾಯಿಂಟ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಅರೌಂಡ್ ನಮ್ಮ ಟ್ರೆಂಡ್ ಚೇಂಜ್ ಪಾಯಿಂಟ್ ಏನಿತ್ತು 560, ಆ ಪಾಯಿಂಟ್ ನ ಮಾರ್ಕೆಟ್ ಕ್ರಾಸ್ ಮಾಡ್ತು. ಮಾರ್ನಿಂಗ್ ಇಂದ ಮಾರ್ಕೆಟ್ ಅಲ್ಲಿ ಆ 560 ಹತ್ರನೇ ಮಾರ್ಕೆಟ್ ಟ್ರೇಡ್ ಆಗ್ತು. ಒಂದು ಪಾರ್ಟ್ ಅಲ್ಲಿ ಮಾತ್ರ ಅರೌಂಡ್ 540 ಹತ್ರ ಮಾರ್ಕೆಟ್ ಬಾಟಮ್ ಟಚ್ ಆಯ್ತು ಅಂದ್ರೆ, ಇನ್ನು ಅಲ್ಲಿಂದ ಮಾರ್ಕೆಟ್ ಮತ್ತೆ ರಿಕವರ್ ಆಗಿ 560 ಇಂದ ಮಾರ್ಕೆಟ್ ಅರೌಂಡ್ 24,664 ಹತ್ರ ಬಂತು. ಫೈನಲ್ ಆಗಿ 2460 ಹತ್ರ ಮಾರ್ಕೆಟ್ ಕ್ಲೋಸ್ ಆದ್ರೆ, ಆಸ್ ಪರ್ ಟೈಮ್ ನಾವು ನೋಡೋದಾದ್ರೆ ಎಸ್ ಸ್ವಲ್ಪ ಸ್ಪೈಕೆ ಆಗಿದೆ. ಇವತ್ತು ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ, ಮಾರ್ನಿಂಗ್ ಲೈವ್ ಸೆಷನ್ ಅಲ್ಲಿ ಯಾರೆಲ್ಲ ಸ್ಟೂಡೆಂಟ್ ಇದ್ರು, ನಮ್ಮ ಫಾಲೋವರ್ಸ್ ಇದ್ರು, ಅವ್ರಿಗೆ ನಾವು ಮಾರ್ನಿಂಗ್ ಇವತ್ತು ಟ್ರೇಡ್ ಅಷ್ಟು ಗುಡ್ ಅಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ವಿ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ರೀತಿಯ ಗುಡ್ ಆಪರ್ಚುನಿಟಿ ಇತ್ತ ಅಂತ ಹೇಳಿದ್ರೆ, ಆಪ್ಷನ್ ಟ್ರೇಡರ್ಸ್ಗೆ ಯಾರೆಲ್ಲ ಮಾಡಿದೀರಾ ಮಾರ್ಕೆಟ್ ಅಲ್ಲಿ ಆಪ್ಷನ್ ಟ್ರೇಡ್ ಪಾರ್ಟಿಸಿಪೇಟ್ ಮಾಡಿ. ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಅರ್ಥ ಆಗುತ್ತೆ ಮಾರ್ಕೆಟ್ ಅಲ್ಲಿ ಇವತ್ತು ಗುಡ್ ಮೂಮೆಂಟಮ್ ಇತ್ತಾ ಇಲ್ವಾ ಅಂತ. ಒಂದು ಪಾರ್ಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ನ ಕಾಣಿಸಿದ್ರು ಸಹ ಪ್ರೀಮಿಯಂ ಕೊಡೋದ್ರಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಮಾರ್ಕೆಟ್. ಇಟ್ಸ್ ಎ ನಾರ್ಮಲ್ ಡೇಸ್ ತರ ಇರಲಿಲ್ಲ. ಈ ಮಾರ್ಕೆಟ್ ನ ನೀವು 3:30ಗೆ ಆಗೋದ್ಮೇಲೆ ತಿಳ್ಕೊಳ್ಳೋದಲ್ಲ, ಬಿಫೋರ್ ದಟ್ ತಿಳ್ಕೊಂಡಿದ್ರೆ ನಾವು ಟ್ರೇಡ್ ನ ಪಾರ್ಟಿಸಿಪೇಟ್ ಮಾಡೋದನ್ನ ಕಡಿಮೆ ಮಾಡ್ಕೊಳಕಾಗುತ್ತೆ. ಅದನ್ನೇ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಎಸ್, ಹಾಗಾದ್ರೆ ಇನ್ನು ನಿಫ್ಟಿ ಈ ರೀತಿ ರಿಟರ್ನ್ಸ್ ನ ಕೊಟ್ಟಿದೆ ಅಂದ್ರೆ, ಸ್ಟಾಕ್ಸ್ ಬಗ್ಗೆ ನೋಡೋದಾದ್ರೆ ಇನ್ಫೋಸಿಸ್ಗೆ ನಾವು ಕೆಲವೊಂದು ಲೆವೆಲ್ಸ್ ನ ಡಿಸ್ಕ್ರೈಬ್ ಮಾಡಿದ್ವಿ. ಅಂದ್ರೆ ಸೈಡ್ ವೇಸ್ ರೇಂಜ್ ಅಂತ ಏನ್ ಕರಿತೀವಿ, ಒಂದು ರೇಂಜ್ ಬ್ರೇಕ್ ಆದ್ರೇನೆ ಗುಡ್ ಟ್ರೆಂಡ್ ಅಂತ. ಅದೇ ತರ ಮಾರ್ಕೆಟ್ ಅಲ್ಲಿ ಟೈಮ್, ಆಸ್ ಪರ್ ಟೈಮ್ ನೋಡೋದಾದ್ರೆ ಈ ಒಂದು ಕ್ಯಾಂಡಲ್ ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ಯಾವುದೇ ರೀತಿಯ ಎಂಟ್ರಿನೋ ಕೊಟ್ಟಿಲ್ಲ, ಟೈಮ್ ಅಲ್ಲೂ ಎಂಟ್ರಿ ಕೊಟ್ಟಿಲ್ಲ. ಲೆವೆಲ್ಸ್ ನ ನಾವು 1435 1420 ನ ಲೆವೆಲ್ ನ ಡಿಸ್ಕ್ರೈಬ್ ಮಾಡಿದ್ವಿ. ಆ ಲೆವೆಲ್ ಸಹ ಮಾರ್ಕೆಟ್ ಅಲ್ಲಿ ಬ್ರೇಕ್ಔಟ್ ಆಗ್ಲಿಲ್ಲ, ಟ್ರೆಂಡ್ ಚೇಂಜ್ ಆಗ್ಲಿಲ್ಲ. ಇನ್ನು ಇಂಡಸ್ಇಂಡ್ ಬ್ಯಾಂಕ್ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಅರೌಂಡ್ 786 ಇಂದ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಪಾಯಿಂಟ್ 778 ಅಂತ ಏನ್ ಡಿಸ್ಕಸ್ ಮಾಡಿದ್ವಿ, 778 ಇಂದ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಗುಡ್ ರಿಟರ್ನ್ಸ್ ನ ಕೊಡ್ತು. ಅರೌಂಡ್ 20 ಪಾಯಿಂಟ್ಸ್ ರಿಟರ್ನ್ ನ ಕೊಟ್ಟಿದ್ರೆ, ಇನ್ನು ಆಸ್ ಪರ್ ಟೈಮ್ ನೋಡೋದಾದ್ರೆ ಯಾವುದೇ ರೀತಿಯ ರಿಟರ್ನ್ಸ್ ಕೊಟ್ಟಿಲ್ಲ, ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದೆ ಇಂಡಸ್ಇಂಡ್ ಬ್ಯಾಂಕ್ ಅಂತ ಹೇಳ್ಬೋದು. ಇನ್ನು ಫೈನಲ್ ಆಗಿ ನಾವು ನೋಡಿದಂತ ಓಬಿರಾಯ್ ರಿಯಾಲಿಟಿ ಕಂಪನಿ ನೋಡಿದ್ರೆ, ಆಸ್ ಪರ್ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನೋ ರಿಟರ್ನ್ಸ್, ಹಾಗೆ ಲೆವೆಲ್ಸ್ ಅಲ್ಲಿ ನೋಡಿದ್ರು ನೋ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. 1630 ಏನೊಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡಿದ್ವಿ, ಅದೇ ರೀತಿ ಮಾರ್ಕೆಟ್ ಅಲ್ಲಿ ಅದರಲ್ಲೇ ಮ್ಯಾಕ್ಸಿಮಮ್ ಟ್ರೇಡ್ ಆಗಿರೋದ್ರಿಂದ ನೋ ಗುಡ್ ಟ್ರೇಡ್ಸ್ ಅಂತ ಹೇಳ್ಬೋದು. ಇವತ್ತು NSE ಇಂಡೆಕ್ಸ್ ಫ್ಲಾಟ್ ಆಯ್ತು, ಗುಡ್ ಆಪರ್ಚುನಿಟಿ ಇರಲಿಲ್ಲ. ಹಾಗಾಗಿ ಕೆಲವೊಂದು ಸ್ಟಾಕ್ಸ್ ನಾವು ಶಾರ್ಟ್ ಲಿಸ್ಟ್ ಮಾಡಿದಂತ ಸ್ಟಾಕ್ಸ್ ಅಲ್ಲಿ ಮಾರ್ಕೆಟ್ ಫ್ಲಾಟ್ ಆಗಿತ್ತು. ಅದರ್ ದನ್ ಬೇರೆ ಕಂಪನೀಸ್ ಎಲ್ಲ ಮೂವ್ ಆಗಿದೆ. ಇಟ್ಸ್ ಓಕೆ, ನಾವು ಶಾರ್ಟ್ ಲಿಸ್ಟ್ ಮಾಡಿರುವಂತದ್ದು. ರೈಟ್, ಹಾಗಾದ್ರೆ ಬನ್ನಿ, ನಾವು ಶಾರ್ಟ್ ಲಿಸ್ಟ್ ಮಾಡಿರುವಂತದನ್ನ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ. ಇನ್ ಕೆಲವರು ವಿಡಿಯೋ ನೋಡ್ತಾ ಇರೋರು, ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ, ಅವಾಗಿಂದ ನಾವು ಲೈವ್ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಆಲ್ರೆಡಿ ಈ ಲೆವೆಲ್ಸ್ ನ ಡಿಸ್ಕ್ರೈಬ್ ಮಾಡಿದ್ವಿ, ಈ ಲೆವೆಲ್ಸ್ ನ ಡಿಸಿಷನ್ ತಗೊಂಡಿದ್ವಿ ಅಂತ ಹೇಳ್ತಾ ಇರ್ತೀವಲ್ಲ. ಹಾಗಾದ್ರೆ ಎಲ್ಲಿ ಅಂತ ನೋಡೋದಾದ್ರೆ ಎಸ್, ಡೆಫಿನೆಟ್ ಆಗಿ ನೋಡಿ, ಈ ರೀತಿ ಟ್ರೇಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 1 ಡೇ ಬಿಫೋರ್ ಅಲ್ಲೇ ನಾವು ಈ ರೀತಿ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರ್ತೀವಿ. ಯಾವ ಟೈಮ್ಗೆ ಯಾವ ಇಂಡೆಕ್ಸ್ ವರ್ಕ್ ಆಗುತ್ತೆ, ಜೊತೆಗೆ ಮಾರ್ಕೆಟ್ ಅಲ್ಲಿ ಯಾವ ಒಂದು ಪಾಯಿಂಟ್ ಅಲ್ಲಿ ಕಂಪನಿಗೆ ಯಾವ ಟೈಮು ಯಾವ ಲೆವೆಲ್ಸ್ ಅನ್ನೋದನ್ನ ಫಸ್ಟ್ ಡಿಸಿಷನ್ ತಗೊಂಡಿರ್ತೀವಿ. ಈ ಒಂದು ಡಿಸಿಷನ್ ಯಾರಿಗೆ ಸಿಗ್ತಾ ಇದೆ, ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಎಸ್, ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ವಾಟ್ಸ್ಆಪ್
ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಆ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಲೈವ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಆಕ್ಷನ್ ತಗೊಳ್ಬೇಕು. ಇವತ್ತು ನಮಗೆ ಮಾರ್ಕೆಟ್ ಅಲ್ಲಿ ಗುಡ್ ಇಲ್ಲ, ಇವನ್ ದ ಮಾರ್ಕೆಟ್ ಮೂವ್ ಆದ್ರೂ ಕಾಲು ಮತ್ತೆ ಪುಟ್ಟಲ್ಲಿ ಅಷ್ಟು ಪ್ರಿಯಾರಿಟಿ ಕೊಡಬಾರ್ದು. ಎಷ್ಟು ರಿಸ್ಕ್ ಇತ್ತು ಹೇಗೆ ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಹೇಗೆ ತಿಳ್ಕೊಳ್ಬೇಕು, ಮಾರ್ಕೆಟ್ ಫ್ಲಾಟ್ ಇದೆ ಅಥವಾ ಟ್ರೆಂಡಿ ಇದೆ ಅನ್ನೋದ್ರ ಬಗ್ಗೆ ಲೈವ್ ಆಕ್ಷನ್ ತಿಳ್ಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ವಾಟ್ಸ್ಆಪ್ ಗ್ರೂಪ್ ನ ನೀವು ಕನೆಕ್ಟ್ ಆದ್ರೆ ಅಲ್ಲಿಂದ ನೀವು ತಿಳ್ಕೊಳ್ಬಹುದು. ರೈಟ್, ಬನ್ನಿ ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಇದು ಇವತ್ತಿನ ಡೇಸ್ ಆದರೆ ಇನ್ನು ಎಲ್ಲರೂ ಎಕ್ಸಾಕ್ಟ್ ಆಗಿ ವೇಟ್ ಮಾಡ್ತಾರೆ ಅಂತ 14 ಆಗಸ್ಟ್ ವೀಕ್ಲಿ ಎಕ್ಸ್ಪೈರಿ ಏನ್ ಹೇಳ್ತಾ ಇದೆ ಮಾರ್ಕೆಟ್ ಅಲ್ಲಿ. ಈ ವೀಕ್ ಎಲ್ಲ ಮಾರ್ಕೆಟ್ ಅಲ್ಲಿ ಗುಡ್ ಮೊಮೆಂಟಮ್ ಕೊಟ್ಟಿದೆ. ಹಾಗಾದ್ರೆ ಈ ಒಂದು ಎಕ್ಸ್ಪೈರಿ ನಲ್ಲಿ ಗುಡ್ ಆಪರ್ಚುನಿಟಿ ಇದೆಯಾ, ಯಾವ ಪಾಯಿಂಟ್ ಅಲ್ಲಿ ಇದೆ ಅಂತ ನೋಡೋಣ. ಸೊ ಫಸ್ಟ್ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ 24,560 ಇಂದ 640 ಇದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ನಾಳೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಗಸ್ಟ್ 14 ಒನ್ ಆಫ್ ದ ಬಿಗ್ಗೆಸ್ಟ್ ಆಪ್ಷನ್ ಎಕ್ಸ್ಪೈರಿ ಟ್ರೇಡ್ ಆಗುವಂತ ಒಂದು ಅವಕಾಶ ಇರುತ್ತೆ. ಮಾರ್ಕೆಟ್ ಅಲ್ಲಿ ಬಿಗ್ ಮೊಮೆಂಟಮ್ ಇರುತ್ತೆ. ಯಾವ ಪಾಯಿಂಟ್ ಅಂತ ನೋಡೋಣ. ಫಸ್ಟ್ ನಿಫ್ಟಿ ಚಾರ್ಟ್ ನೋಡೋಣ. ನಿಫ್ಟಿ ಚಾರ್ಟ್ ನ ನಾವು ನೋಡೋದಾದ್ರೆ ಇದು ಇವತ್ತಿನ ನಿಫ್ಟಿ ಚಾರ್ಟ್. ಜಸ್ಟ್ ನೋಡಿ, ನಾವು ನಿಫ್ಟಿಯ ಲಾಸ್ಟ್ ಆಗಸ್ಟ್ 4th ಅಲ್ಲೇ ಒಂದು ಡಿಸಿಷನ್ ತಗೊಂಡಿದ್ವಿ. ಹಾಗೆ ಲಾಸ್ಟ್ ವೀಕ್ ಅಲ್ಲೂ ಸಹ ನಿಫ್ಟಿ 11th ಇಂದ 14th ಅಲ್ಲಿ ನಿಫ್ಟಿ 11th ಇಂದ 14th ಅಂದ್ರೆ ಈ ಪ್ರೆಸೆಂಟ್ ಕಾಂಟ್ರಾಕ್ಟ್ ಅಲ್ಲಿ ನಿಫ್ಟಿಯಲ್ಲಿ ಒಂದು ಗುಡ್ ಮೂಮೆಂಟಮ್ ಅಪ್ ಟ್ರೆಂಡ್ ಅಲ್ಲೇ ಇರುತ್ತೆ, ಪಾಸಿಟಿವ್ ಅಲ್ಲಿ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಫಸ್ಟ್ ನಾವು ನೋಡೋಣ ಡೇ ಕ್ಯಾಂಡಲ್ಸ್ ನ. ಡೇ ಕ್ಯಾಂಡಲ್ಸ್ ನ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 11th ಇಂದ ನೀವು ನೋಡಿ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ರಿಟರ್ನ್ಸ್ ಕೊಟ್ಟಿದೆ ಡೇ ಟೈಮ್ ಅಲ್ಲಿ. ಕರೆಕ್ಟಾ? 1, 2, 3 ದಿವಸನೂ ಆಲ್ಮೋಸ್ಟ್ ಪಾಸಿಟಿವ್ ಅಲ್ಲಿ ಇದೆ. ಒಂದು ಲೋನ್ ಬ್ರೇಕ್ ಮಾಡಿಲ್ಲ. ಮಾರ್ಕೆಟ್ ಅಲ್ಲಿ ಗುಡ್ ಮೊಮೆಂಟಮ್ ಕೊಟ್ಟಿದೆ ಲಾಸ್ಟ್ ಕಂಟಿನ್ಯೂಸ್ ಆಗಿ 3 ಟ್ರೇಡಿಂಗ್ ಸೆಷನ್. ಆದ್ರೆ ಇವತ್ತು ಮಾರ್ಕೆಟ್ ಏನಾಗಬಹುದು, ಯಾವ ಪಾಯಿಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೋಣ ಎಕ್ಸ್ಪೈರಿ ಹೇಗಿರುತ್ತೆ ಅಂತ. ಫಸ್ಟ್ ಬನ್ನಿ, ಎಕ್ಸ್ಪೈರಿಯಲ್ಲಿ ಮಾರ್ಕೆಟ್ ಈಗ ಪ್ರೀವಿಯಸ್ ಡೇ ಏನ್ ಕ್ಲೋಸ್ ಆಗಿದೆ 630. ಈ ಒಂದು ಪಾಯಿಂಟ್ ಬೇಸಿಸ್ ಮೇಲೆ ನಾವು 560 ಇಂದ ಮಾರ್ಕೆಟ್ ನ ನಾವು 640 ನ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಟ್ರೆಂಡ್ ಚೇಂಜ್ ಪಾಯಿಂಟ್ ಈ ಪಾಯಿಂಟ್ ಬಂದಾಗ ಮಾರ್ಕೆಟ್ ಸ್ವಲ್ಪ ಅಗ್ರೆಸಿವ್ ಸ್ಟಾರ್ಟ್ ಆಗುತ್ತೆ. ಮೂಮೆಂಟಮ್ ಗುಡ್ ಮೂಮೆಂಟಮ್ ಕೊಡುತ್ತೆ. ಟ್ರೆಂಡ್ ಚೇಂಜ್ ಅಂದ್ರೆ ನೋಡಿ, ಇವತ್ತು ನಾವು ನೋಡ್ತಾ ಇದೀವಲ್ಲ ಇಲ್ಲಿ ಈ ಪಾಯಿಂಟ್ ಇಂದ ಮಾರ್ಕೆಟ್ ಮೂಮೆಂಟಮ್ ಆಗಿದೆಯಲ್ಲ, ಒಂದು 560 ಇಂದ 660 ವರೆಗೂ ಈ ರೀತಿ ಒಂದು ಗುಡ್ ಮೂಮೆಂಟಮ್ ನ ಕೊಡುವಂತ ಪಾಯಿಂಟ್ ನಾಳೆ ಮಾರ್ಕೆಟ್ ಅಲ್ಲಿ 24,640 ಹಾಗೆ 24,560 ಆಗುತ್ತೆ ಮಾರ್ಕೆಟ್ ಅಲ್ಲಿ. ಇದು ಟ್ರೆಂಡ್ ಚೇಂಜ್ ಪಾಯಿಂಟ್ ಆದ್ರೆ ಇನ್ನು ಕರೆಂಟ್ ಪಾಯಿಂಟ್ ಇಂದ ಮಾರ್ಕೆಟ್ ಅಲ್ಲಿ ರೆಸಿಸ್ಟೆನ್ಸ್ ಏನಪ್ಪಾ ಅಂತ ನೋಡೋದಾದ್ರೆ, ಎಸ್ ಫಸ್ಟ್ ರೆಸಿಸ್ಟೆನ್ಸ್ ಬಂದು ನಮಗೆ ಮಾರ್ಕೆಟ್ ಅಲ್ಲಿ 660 ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ. 660 ಬ್ರೇಕ್ ಆಯ್ತು ಅಂದ್ರೆ ನಮ್ಗೆ ಅರೌಂಡ್ 720 ಹಾಗೆ 790 ನೋಡಿ. ಈ ಒಂದು ರೆಸಿಸ್ಟೆನ್ಸ್ ತುಂಬಾ ಇಂಪ್ಯಾಕ್ಟ್ ಆಗುವಂತದ್ದು ಎಕ್ಸ್ಪೈರಿಗೆ. 790 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನಮ್ಮ ಪ್ರೀ ಡಿಸ್ಕಷನ್ ಅಲ್ಲಿ ನೋಡಿದಾಗ ಮಾರ್ಕೆಟ್ 24,890 ಇಂದ 25,000 ವರೆಗೂ ಈ ವೀಕಲ್ ರೀಚ್ ಆಗಬೇಕು ಅಂತ ಡಿಸ್ಕಸ್ ಮಾಡಿದ್ವಿ ಕ್ಲೋಸಿಂಗ್ ನಿಯರೆಸ್ಟ್. ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ, ನೀವು ನೋಡಬಹುದು 10th ಆಗಸ್ಟ್ ವಿಡಿಯೋದಲ್ಲಿ. ಆಗ ಮಾರ್ಕೆಟ್ ಈಗ ರೀಚ್ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅದ್ರ ಜೊತೆಗೆ ಸಪೋರ್ಟ್ ಲೆವೆಲ್ಸ್ ಅಲ್ಲಿ ನಾವು ಮಾತಾಡೋದಾದ್ರೆ 790 ಇಂದ ಬಾಟಮ್ ಅಲ್ಲಿ ನಾವು ನೋಡೋದಾದ್ರೆ 520 ಅನ್ನೋದು ಫಸ್ಟ್ ಸಪೋರ್ಟ್ ಆಗುತ್ತೆ. 520 ಫಸ್ಟ್ ಸಪೋರ್ಟ್ ಆದ್ರೆ ಅಲ್ಲಿಂದ ಡೌನ್ ಅಲ್ಲಿ 480 ಹಾಗೆ 420 ಈ ರೀತಿ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ಸ್ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಫಾಲೋವರ್ಸ್ ಇದ್ದೀರಾ, ಆಲ್ರೆಡಿ ನಮ್ಮ ಸೆಷನ್ ಅಟೆಂಡ್ ಮಾಡಿದ್ದೀರಾ, ನಮ್ ಜೊತೆ ಲೈವ್ ಸೆಷನ್ ಅಲ್ಲಿ ಇದ್ದೀರಾ, ರೈಟ್? ಅವ್ರಿಗೆ ಯಾರೆಲ್ಲ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದು ಲೈವ್ ಮಾರ್ಕೆಟ್ ಅಂದ್ರೆ ಏನು, ಈಗ ಮಾರ್ಕೆಟ್ ಅಲ್ಲಿ 790 ಬಂದ್ರೆ ಏನ್ ಆಕ್ಷನ್ ತಗೊಳ್ಬೇಕು, ಈಗ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆದ್ರೆ ಏನು, ಗ್ಯಾಪ್ ಡೌನ್ ಆದ್ರೆ ಏನು, ಈ ರೀತಿ ಕೆಲವೊಂದು ಡೌಟ್ಸ್ ಇದ್ರೆ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರು ನೀವು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಮುಖಾಂತರ ಲೈವ್ ಸೆಷನ್ ಅಲ್ಲಿ ಮಾರ್ಕೆಟ್ ನ ಹೇಗೆ ಡಿಸಿಷನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬಹುದು. ಇನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಝೀರೋ ಈಗ ನಾನು ಮಾತಾಡ್ತೀನಿ ನೋಡಿ. ಈ ಪಾಯಿಂಟ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾರೆಲ್ಲ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ರೆ ಈ ಒಂದು ವಿಡಿಯೋನ ನಾಳೆ ಮಾರ್ನಿಂಗ್ ಅಲ್ಲಿ ಅಂದ್ರೆ 14th ಆಫ್ ಆಗಸ್ಟ್ ಬಿಫೋರ್ 11:30 ಒಳಗಡೆ ಮಾರ್ಕೆಟ್ ಏನಾದ್ರು 790 ನ ಟಚ್ ಆಯ್ತು ಅಂತ ಇಟ್ಕೊಳ್ಳಿ, ಅಥವಾ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಯ್ತು ಅಂತ ಇಟ್ಕೊಳ್ಳಿ, ಎಸ್ ನಿಮ್ಗೆ ಒನ್ ಆಫ್ ದ ಗುಡ್ ಆಪರ್ಚುನಿಟಿ ಜಾಕ್ ಪಾಟ್ ಕಾಯ್ತಾ ಇದೆ ಅಂತ ಅರ್ಥ. ಮಾರ್ಕೆಟ್ 790 ಇಂದ ಆಲ್ಮೋಸ್ಟ್ 11:30 ಒಳಗಡೆ ಟಚ್ ಆಗ್ಬೇಕು. 1:30 ವರೆಗೂ ಮಾರ್ಕೆಟ್ ಅಲ್ಲೇ ಇರುತ್ತೆ. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಎರಡೂ ಕಡೆ ಆಪರ್ಚುನಿಟಿ ಸಿಗುತ್ತೆ. 790 ಇಂದ 25,000
50 ಇಂದ 25,100 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಸಪೋಸ್ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಇಂಪ್ಯಾಕ್ಟ್ ಆಗಿ ಈ 24,790 ಹತ್ರ ಬಂದು ಮಾರ್ಕೆಟ್ ಪ್ಲೇ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕರೆಕ್ಷನ್ ತಗೊಳ್ತು ಅಂತ ಇಟ್ಕೊಳ್ಳಿ. 790 ಇಂದ ಅರೌಂಡ್ 760ನ 720ನ ಬ್ರೇಕ್ ಮಾಡ್ತು ಅಂದ್ರೆ ಆಫ್ಟರ್ 130 ಅಲ್ಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಮಾರ್ಕೆಟ್ ವೆರಿ ಕ್ಲಿಯರ್ ಮಾರ್ಕೆಟ್. ಇಲ್ಲಿಂದ ಮಾರ್ಕೆಟ್ ಅಲ್ಲಿ ನಾವು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಮಾರ್ಕೆಟ್ ಅಲ್ಲಿ ಅರೌಂಡ್ ಮಾರ್ಕೆಟ್ 24,300 ವರೆಗೂ ಮಾರ್ಕೆಟ್ ಕ್ರಾಶ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ನ್ಯೂಸ್ ಫಂಡಮೆಂಟಲಿ ಏನಿದೆ ನಮ್ಗೆ ಗೊತ್ತಿಲ್ಲ, ಟೆಕ್ನಿಕಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇಲ್ಲಿ ನಮ್ಮ ಒಂದು ಪರ್ಸನಲ್ ಒಪಿನಿಯನ್ ಏನಿಲ್ಲ. ಇಲ್ಲಿವರೆಗೂ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೊಂದು ಮಾರ್ಕೆಟ್ ನ ನೋಡ್ತಾ ಇರ್ತೀವಿ ಟೆಕ್ನಿಕಲ್ ಅನಾಲಿಸಿಸ್ ಚಾರ್ಟ್ ಪ್ರಕಾರ, ಆ ಒಂದು ಚಾರ್ಟ್ ಪ್ರಕಾರ ಮಾರ್ಕೆಟ್ ಈ ರೀತಿ ಹೇಳ್ತಾ ಇದೆ. ಸೊ ಪ್ಲಾನ್ಡ್ ಆಗಿರಿ. ಇನ್ನು ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದ್ರೆ ಆಲ್ರೆಡಿ ಏನ್ ಮಾಡ್ಬೇಕು ಅಂತ ಆಕ್ಷನ್ ಪ್ಲಾನ್ ಕೊಟ್ಟಿದ್ದೀನಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ನ ನೀವು ಚೆಕ್ ಮಾಡಿ. ಲೈವ್ ಮಾರ್ಕೆಟ್ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು. ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಮಾರ್ಕೆಟ್ ಅಲ್ಲಿ ನಾವು ಡೌನ್ ಸೈಡ್ ನೋಡೋಣ. ಆಕ್ಷನ್ ಪ್ಲಾನ್ ಹೇಳಿದೀನಿ. 790 ವೆರಿ ಇಂಪಾರ್ಟೆಂಟ್. ಗ್ಯಾಪ್ ಅಪ್ ಆದ್ರೂ ಕಾಲ್ ನ ಪಾರ್ಟಿಸಿಪೇಟ್ ಮಾಡೋರು ವೇಟ್ ಮಾಡಿ. ಮಾರ್ಕೆಟ್ 790 ಹತ್ರ ರೀಚ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸ್ವಲ್ಪ ಕೇರ್ ತಗೊಳ್ಳಿ ನಿಮ್ಮ ಪೊಸಿಷನ್ಸ್ ನ. ಅಲ್ಲಿಂದ ಬಿಗ್ ಮೂಮೆಂಟಮ್ ಕಾಣಿಸ್ತಾ ಇದೆ. 24,790 ಇಂದ ಮಾರ್ಕೆಟ್ ನೆಕ್ಸ್ಟ್ ಮೂವ್ ಆದ್ರೆ 25,050. ಅದೇ ರೀತಿ ಡೌನ್ ಬಂತು ಅಂದ್ರೆ ಅಲ್ಲಿಂದ ಮಾರ್ಕೆಟ್ 24,300 ವರೆಗೂ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ಪ್ಲಾನ್ ಮಾಡ್ಕೊಳ್ಳಿ. ಇದು ನಿಫ್ಟಿ ಆಯ್ತು ಅಂದ್ರೆ ಇನ್ ಕೆಲವರು ಸರ್ ನಿಫ್ಟಿಯಲ್ಲಿ ಇಂಡೆಕ್ಸ್ ಅಲ್ಲಿ ಕಾಲು ಪುಟ್ಟು ಎಲ್ಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಸರ್, ನಮಗೆ ಟ್ರೇಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಎಸ್, ಇಲ್ಲಿವರೆಗೂ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದೆ, ಟೈಮ್ ಅಂದ್ರೇನು, ಲೆವೆಲ್ ಅಂದ್ರೇನು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ನಾವು ಅಪ್ಲೋಡ್ ಮಾಡಿದೀವಿ ಎಜುಕೇಶನಲ್ ಪರ್ಪಸ್, ಅಲ್ಲಿ ನೋಡ್ಬೋದು. ಇನ್ನು ಆಪ್ಷನ್ ಅಂದ್ರೆ ಏನು, ಕಾಲ್ ಅಂದ್ರೆ ಏನು, ಇಂಡೆಕ್ಸ್ ಅಂದ್ರೆ ಏನು, ನಿಫ್ಟಿ ಅಂದ್ರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋರು ಆಪ್ಷನ್ ಬಗ್ಗೆ ನಾವು ಒಂದು ವಿಡಿಯೋನ ಪೋಸ್ಟ್ ಮಾಡಿದೀವಿ ಎಜುಕೇಶನಲ್ ಪರ್ಪಸ್, ಅಲ್ಲಿ ತಿಳ್ಕೊಳ್ಳಿ. ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟು ಗಮನ ಇಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಬ್ಲೈಂಡ್ ಆಗಿ ಈ ಒಂದು ವಿಡಿಯೋನ ನೋಡಿ ಯಾವುದೇ ರೀತಿ ಆಕ್ಷನ್ ತಗೊಳ್ಬೇಡಿ. ಬಿಕಾಸ್ ಹಣ ನಿಮ್ದಾಗಿರೋದ್ರಿಂದ ಹಣ ಏನಾದ್ರು ಕಳ್ಕೊಂಡ್ರೆ ನೀವೇ ಜವಾಬ್ದಾರಿ ಆಗಿರ್ತೀರಾ. ಸೊ ಇನ್ಫಾರ್ಮೇಶನ್ ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದಲ್ಲ ಇಂಪಾರ್ಟೆಂಟ್, ಇನ್ಫಾರ್ಮೇಶನ್ ಜೊತೆಗೆ ಆಕ್ಷನ್ ಪ್ಲಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇನ್ಫಾರ್ಮೇಶನ್ ಇಂದ ನಿಮ್ಗೆ ಹಣ ಬರಲ್ಲ, ರೈಟ್ ಇನ್ಫಾರ್ಮೇಶನ್ ರೈಟ್ ಆಕ್ಷನ್ ಇದ್ರೆ ಮಾತ್ರನೇ ಬರುತ್ತೆ ಅಂತ ಹೇಳ್ತಾ, ಇನ್ನು 14th ಆಗಸ್ಟ್ ಅಲ್ಲಿ ನಿಫ್ಟಿ ಮಾಡೋರು ಇಂಡೆಕ್ಸ್ ಮಾಡೋರು ಮಾಡ್ತಾ ಇರ್ತಾರೆ. ಸ್ಟಾಕ್ ಕಡೆ ಮಾಡೋರು ಯಾವ್ದು ನೋಡ್ಬೋದು ಅಂದ್ರೆ ಎಸ್, ಸುಮಾರು ಸ್ಟಾಕ್ ಇದೆ. ನಮ್ ಕಡೆಯಿಂದ ಶಾರ್ಟ್ ಲಿಸ್ಟ್ ಮಾಡಿರುವಂತ ಕೆಲವೊಂದು ಸ್ಟಾಕ್ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಬ್ರಿಟಾನಿಯಾ, ಹಾಗೆ ಇಂಡಸ್ಇಂಡ್, ಹಾಗೆ PI ಇಂಡಸ್ಟ್ರೀಸ್, ಈ ಒಂದು 3 ಕಂಪನಿನ ನಾವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದೀವಿ. ಇದರದ ಆದಂತ ಟೈಮ್ ನ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಇನ್ನು ಲೆವೆಲ್ಸ್ ಬೇಕು ಅಂತ ಹೇಳಿದ್ರೆ ಏನ್ ಆಕ್ಷನ್ ಪ್ಲಾನ್ ಮಾಡಿದ್ರು ಆಕ್ಷನ್ ಪ್ಲಾನ್ ತಗೊಳ್ಳಿ, ಅದ್ರ ಮುಖಾಂತರ ನೀವು ಲೈನ್ ನ ಲೆವೆಲ್ಸ್ ನ ನೀವು ತಗೊಳ್ಬಹುದು ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ. ರೈಟ್, ಇಲ್ಲಿವರೆಗೂ ನಾನು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಐ ಥಿಂಕ್ ಆ ಇನ್ಫಾರ್ಮೇಶನ್ ರೈಟ್ ಆಗಿ ತಗೊಂಡಿದ್ದೀರಾ. ರೈಟ್ ಆಕ್ಷನ್ ಕೆಲವೊಬ್ಬರಿಗೆ ತಗೊಳಕ್ ಬರುತ್ತೆ, ನಮ್ ಫಾಲೋವರ್ಸ್ ಯಾರಿದ್ದಾರೆ. ಇನ್ ಮಿಕ್ಕರಿಗೆ ರೈಟ್ ಆಕ್ಷನ್ ತಗೊಳಕ್ ಬರಲಿಲ್ಲ ಅಂದ್ರೆ ಜಸ್ಟ್ ಫಿಟ್ ಮಾಡಿ, ಏನು ಮಾಡಕ್ ಹೋಗ್ಬೇಡಿ. ದಟ್ ಈಸ್ ಆಲ್ಸೋ ರೈಟ್ ಡಿಸಿಷನ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಏನಾಯ್ತು ಅಂತ 14th ಆಗಿದೆ ಮಾರ್ಕೆಟ್ ಅಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಡೇ, ಹ್ಯಾಪಿ ಎಕ್ಸ್ಪೈರಿ ಟ್ರೇಡ್.